ಕಾಂಗ್ರೆಸ್ಗೆ ನೇರ ನೇರ ಸವಾಲು ಹಾಕಿದ ಮುಸ್ಲಿಂ ಒಕ್ಕೂಟ. ಮುಸ್ಲಿಂ ಒಕ್ಕೂಟದ 16 ಬೇಡಿಕೆಗಳ ರಿಪೋರ್ಟ್ ರೆಡಿ. ಕಾಂಗ್ರೆಸ್ಗೆ ನೇರ ನೇರ ಸವಾಲು ಹಾಕಿದೆ ಮುಸ್ಲಿಂ ಒಕ್ಕೂಟ. ಮುಸ್ಲಿಂ ಒಕ್ಕೂಟದ 16 ಬೇಡಿಕೆಗಳ ರಿಪೋರ್ಟ್ ರೆಡಿ ಆಗಿದೆ. ಬೆಂಗಳೂರಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ ಮುಸ್ಲಿಂ ಒಕ್ಕೂಟ. ಕೆಲವೇ ಕ್ಷಣಗಳಲ್ಲಿ ಟೌನ್ ಹಾಲ್ ಬಳಿ ಬೃಹತ್ ಸಮಾವೇಶ. ಲಕ್ಷ ಲಕ್ಷ ಜನ ಸೇರಿಸಿ ಕಾಂಗ್ರೆಸ್ಗೆ ಬಿಸಿ ಮುಟ್ಟಿಸಲು ತಂತ್ರ. ಕಾಂಗ್ರೆಸ್ ಹೇಳಿದ್ದೇನು, ಮಾಡಿದ್ದೇನು, ಮುಂದೇನು? 16 ಬೇಡಿಕೆ ಹೊತ್ತು ಬರ್ತಾ ಇದೆ ಮುಸ್ಲಿಂ ಸಂಘಟನೆಗಳು. ಪ್ರಣಾಳಿಕೆಯಲ್ಲಿ ತೋರಿಸಿದ್ದು, ಹೇಳಿದ್ದು ನೆರವೇರಿಸಿದ್ದೀರಾ? ಶ್ರೀರಾಮ್ ಸೇನೆ ನಿಷೇಧ ಅಂದಿದ್ರಿ, ಆ ಕಥೆ ಏನಾಯ್ತು? 3 ವರ್ಷ ಕಾದು ಹಿಜಾಬ್ಗೆ ನ್ಯಾಯ ಕೊಡಿಸಿದ್ರೆ ಸಾಕ. ಹಾಗಾದ್ರೆ ಒಂದು ಈಡೇರಿಸಿ, ಇಲ್ಲವೇ ಆಗಲ್ಲ ಅಂದ್ಬಿಡಿ. ಸಿಎಂ ಡಿಸಿಎಂಗೆ ಮುಸ್ಲಿಂ ಒಕ್ಕೂಟದ ನೇರ ನೇರ ಸವಾಲು. 45ಕ್ಕೂ ಹೆಚ್ಚು ಮುಸ್ಲಿಂ ಸಂಘಟನೆಗಳಿಂದ ಶಕ್ತಿ ಪ್ರದರ್ಶನ. ಕಾಂಗ್ರೆಸ್ಗೆ ಈಗ ನೇರ ನೇರ ಸವಾಲನ್ನು ಹಾಕಿದೆ ಮುಸ್ಲಿಂ ಒಕ್ಕೂಟ. ಬಹಳ ಟೆನ್ಷನ್ ಆಗಿರುತ್ತೆ ಕಾಂಗ್ರೆಸ್ ಪಾಳ್ಯಕ್ಕೆ. ಇನ್ನು 45ಕ್ಕೂ ಹೆಚ್ಚು ಮುಸ್ಲಿಂ ಸಂಘಟನೆಗಳಿಂದ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇಂದು ಹಕ್ಕುಗಳ ಹೋರಾಟದ ಈ ಒಂದು ಹೈ ವೋಲ್ಟೇಜ್ ಸಮಾವೇಶ ಕೂಡ ನಡೆಯಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಟೌನ್ ಹಾಲ್ ಬಳಿ ಈ ಒಂದು ಬೃಹತ್ ಸಮಾವೇಶ ನಡೆಯಲಿದೆ. ಲಕ್ಷ ಲಕ್ಷ ಜನರನ್ನ ಸೇರಿಸಿ ಕಾಂಗ್ರೆಸ್ಗೆ ಬಿಸಿ ಮುಟ್ಟಿಸಲು ತನ್ನದೇ ಆದಂತಹ ತಂತ್ರವನ್ನ ಈಗ ಮುಸ್ಲಿಂ ಒಕ್ಕೂಟಗಳು ರೂಪಿಸ್ಕೊಂಡಿದೆ. ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಮೊದಲು ಏನು ಹೇಳಿತ್ತು, ಅದಾದ ನಂತರ ಯಾವ ರೀತಿ ಕೆಲಸ ಮಾಡ್ತು, ಅಂದ್ರೆ ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ ಭರವಸೆಗಳನ್ನ ಎಷ್ಟರ ಮಟ್ಟಿಗೆ ಈಡೇರಿಸಿದ್ದಾರೆ, ಇನ್ನು ಯಾವುದೆಲ್ಲ ಪೆಂಡಿಂಗ್ ಇದಾವೆ, ಜೊತೆಗೆ ಈಡೇರಿಸಿದ್ದೀವಿ ಅಂತ ಏನು ಸರ್ಕಾರದವ್ರು ಹೇಳ್ತಾ ಇದ್ದಾರೆ, ಅದೆಲ್ಲವೂ ಕೂಡ ಜನರಿಗೆ ತಲುಪಿದ್ಯಾ, ಮುಂದೇನು ಮಾಡಬೇಕು ಅನ್ಕೊಂಡಿದ್ದಾರೆ, ಅದೆಲ್ಲದನ್ನು ಕೂಡ ಈಗ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. 16 ಬೇಡಿಕೆಗಳನ್ನ ಈಗ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಮುಸ್ಲಿಂ ಸಂಘಟನೆಗಳು. ಇದರ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಾಹಿಲ್. ಸದ್ಯಕ್ಕೆ ಕಾಂಗ್ರೆಸ್ಗೆ ನೇರ ನೇರ ಸವಾಲನ್ನ ಮುಸ್ಲಿಂ ಒಕ್ಕೂಟದವರು ಹಾಕಿದ್ದಾರೆ. ಈಗ ಸದ್ಯಕ್ಕೆ ಮುಸ್ಲಿಂ ಒಕ್ಕೂಟದವರು ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡಲಿಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ, ಇದರ ಜೊತೆಗೆ ಕಾಂಗ್ರೆಸ್ ಪಾಳ್ಯವನ್ನ ಕಟ್ಟಿ ಹಾಕ್ಲಿಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಸಾಹಿಲ್? ಸಾಹಿತ್ಯ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ. ನೀವ್ ಹೇಳ್ತಾ ಇದ್ರಿ, ಒಂದ್ ಕಡೆ ಕಾಂಗ್ರೆಸ್ಗೆ ನೇರ ಸವಾಲು ಅನ್ನೋದಕ್ಕಿಂತಲೂ ಬಹಿರಂಗ ಎಚ್ಚರಿಕೆ ಇದು. ನೋಡಿ, 16 ಬೇಡಿಕೆಗಳನ್ನ ಹೊತ್ಕೊಂಡು ಇವತ್ತು ಬೆಂಗಳೂರಿನ ಟೌನ್ ಹಾಲಿಗೆ ಬರ್ತಾ ಇರೋದು ಒಂದೆರಡು ಸಂಘಟನೆಗಳಲ್ಲ, ಬದಲಾಗಿ 45 ಪ್ರಮುಖ ಮುಸ್ಲಿಂ ಸಂಘಟನೆಗಳು. ಇದನ್ನ ಹೊರತುಪಡಿಸಿದ್ರೆ ಕರ್ನಾಟಕದ ಗಡಿ ಜಿಲ್ಲೆ ಭಾಗ ಆಗಿರ್ಲಿ ಅಥವಾ ಕಟ್ಟಕಡೆಯ ಕರಾವಳಿ ಭಾಗದ ಪ್ರಮುಖ ಮುಸ್ಲಿಂ ಮಸೀದಿ ಜಮಾತ್ ಕೂಡ ಬರ್ತಾ ಇದೆ. ನೋಡಿ, ಸಂಘಟನೆ ಬೇರೆ, ಜಮಾತ್ಗಳು ಬೇರೆ. ಎಲ್ರು ಬರ್ತಾ ಇರೋದು ಹೇಗೆ ಅಂತ ಕೇಳಿದ್ರೆ, ಅಥವಾ ಯಾರೋ ಆಹ್ವಾನ ಕೊಟ್ಟು ಹಾಗಲ್ಲ, ಎಲ್ಲರೂ ವಾಲಂಟಿಯರ್ ಆಗಿ ಬರ್ತಾ ಇದ್ದಾರೆ. ಸ್ವಯಂ ಪ್ರೇರಿತರಾಗಿ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಎಲ್ರು ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ? ಇಲ್ಲಿನ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ 2023 ಅಧಿಕಾರಕ್ಕೆ ಬರುವ ಮುನ್ನ ಒಂದು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡುತ್ತೆ. ಆ ಪ್ರಣಾಳಿಕೆಯಲ್ಲಿ ಏನೇನಿತ್ತು? ಬಿಜೆಪಿ ಈ ಹಿಂದೆ ಬ್ಯಾನ್ ಮಾಡಿದ್ದ ಹಿಜಾಬ್ ಅನ್ನ ನಾವು ವಾಪಸ್ ಪಡಿತೀವಿ ಅನ್ನೋ ಭರವಸೆ ಕೊಟ್ಟಿದ್ರು. ಅದಾದ ನಂತರ ಶ್ರೀರಾಮ ಸೇನೆ ಎನ್ನುವಂತಹ ಹಿಂದುತ್ವ ಸಂಘಟನೆಗಳು ಅದನ್ನ ನಾವು ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರು. ಜೊತೆಗೆ ಮುಸ್ಲಿಂ ರಾಜಕೀಯವಾಗಿ ಮುಸ್ಲಿಮರನ್ನ ಸಬಲೀಕರಣ ಮಾಡ್ತೀವಿ, ಬೇರೆ ಬೇರೆ ಲೋಕಲ್ ಬಾಡಿ ಎಲೆಕ್ಷನ್ ನಲ್ಲಿ ಮುಸ್ಲಿಮರಿಗೆ ಸ್ಥಾನಮಾನಗಳನ್ನ ಕೊಡ್ತೀವಿ. ಹೀಗೆ 16 ಬೇಡಿಕೆಗಳನ್ನ ಪ್ರಣಾಳಿಕೆಯ ಕಾಗದದಲ್ಲಿ ಅತ್ಯಂತ ಸುಂದರವಾಗಿ ಉಲ್ಲೇಖ ಮಾಡಿದ್ರು. ಆದ್ರೆ ಇದನ್ನ ಯಾವ್ದಾದ್ರು ಒಂದನ್ನಾದ್ರೂ ಅವರು ನೆರವೇರಿಸಿದಾರಾ? ನೋಡಿ, ಹಿಜಾಬು 3 ವರ್ಷದ ನಂತರ ವಾಪಸ್ ಪಡಿಬೇಕಾದ ಇದು ಅನಿವಾರ್ಯತೆ ಬಂದಿದೆ ಕಾಂಗ್ರೆಸ್ಸಿಗೆ. ಯಾಕೆ ಆರಂಭದಲ್ಲಿ ನೀವು ಅದನ್ನ ಮಾಡ್ಲಿಲ್ಲ? ಸೊ ನೀವ್ ಯಾಕೆ ವಿಳಂಬ ಮಾಡ್ತಾ ಇದ್ದೀರಿ ಮತ್ತು ಯಾಕೆ ನೀವು ನಿರಾಸಕ್ತಿ ತೋರಿಸ್ತಾ ಇದ್ದೀರಿ ಈ ಸಮುದಾಯದ ಮೇಲೆ? ನೋಡಿ, ಮುಂಬರುವಂತಹ ಲೋಕಲ್ ಬಾಡಿ ಎಲೆಕ್ಷನ್, ಜಿಲ್ಲಾ ಪಂಚಾಯತ್ ಎಲೆಕ್ಷನ್, 2028ರ ಅಸೆಂಬ್ಲಿ ಎಲೆಕ್ಷನ್, ಈ ಎಲ್ಲಾ ಎಲೆಕ್ಷನ್ ಅನ್ನು ಮುಂದಿಟ್ಟುಕೊಂಡು ಈವರೆಗೂ ಕಾಂಗ್ರೆಸ್ ಮುಸ್ಲಿಂ ಸಮುದಾಯಕ್ಕೆ ಏನೇನು ಕೊಟ್ಟಿದೆ, ಕಳೆದ ಬಾರಿ ಬಜೆಟ್ ಅಲ್ಲಿ ಏನ್ ಕೊಡ್ತು, ಇವೆಲ್ಲದರ ರಿಪೋರ್ಟ್ ಅನ್ನು ಇವತ್ತು ತೋರಿಸ್ತಾರೆ ಸಂಘಟನೆಯ ಮುಖಂಡರುಗಳು. ಕಾಂಗ್ರೆಸ್ಸಿಗೆ ಬಹಿರಂಗವಾಗಿ ಪ್ರದರ್ಶನ ಮಾಡ್ತಾರೆ. ನೋಡಿ, ನೀವೇನೇನು ಕೊಟ್ರಿ, ಹೇಳಿದ್ದೇನು, ನೀವು ಮಾಡಿದ್ದೇನು, ಮುಂದೇನು, ಈ ಎಲ್ಲರ ರಿಪೋರ್ಟ್ಗಳನ್ನ ಅಲ್ಲಿ ಪ್ರದರ್ಶನ ಮಾಡ್ತಾರೆ. ಇವೆಲ್ಲದಕ್ಕೂ ಉತ್ತರ ಕೊಡುವುದಾದ್ರೆ ಮಾತ್ರ ಮುಂಬರುವ ದಿನಗಳಲ್ಲಿ ನಾವು ಬೆಂಬಲ ಕೊಡ್ತೀವಿ. ಇಲ್ಲದಿದ್ರೆ ನೇರ ಕಡ್ಡಿ ಮುರಿದ ಹಾಗೆ ಬೆಂಬಲವನ್ನು ವಾಪಸ್ ಪಡೀತಾರೆ.
ಒಟ್ಟಾರೆ ಇದು ಕೇವಲ ಎಚ್ಚರಿಕೆಯೂ ಅಲ್ಲ, ಸವಾಲು ಅಲ್ಲ, ಇದು ಒಂದು ತರಹದ ಥ್ರೆಟ್, ಬೆದರಿಕೆಯಾಗಿ ಪರಿವರ್ತನೆ ಆಗಬಹುದು ಸಾಹಿತ್ಯ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ 10:30ಕ್ಕೆ ಬೆಂಗಳೂರಿನ ಟೌನ್ ಹಾಲ್ ನಲ್ಲಿ ಈಗಾಗಲೇ ಜನ ಕೂಡ ಬರ್ತಾ ಇದ್ದಾರೆ, ಜನಸ್ತೋಮಗಳು ಕೂಡ ಹರಿದು ಬರ್ತಾ ಇದೆ. ಇನ್ನೇನು ಅಧಿಕೃತವಾಗಿ ಶುರುವಾಗಲಿದೆ ಸಾಹಿತ್ಯ. ಸಾಹಿಲ್, ಈಗ ಬಹಳ ಮುಖ್ಯವಾಗಿ ಕಾಂಗ್ರೆಸ್ನವ್ರಿಗೆ ಆಲ್ರೆಡಿ ಗೊತ್ತಾಗಿದೆ ಮುಸ್ಲಿಮರ ಒಂದು ಶಕ್ತಿ ಯಾವ ರೀತಿ ಇದೆ ಅಂತ. ಯಾಕೆಂದರೆ ದಾವಣಗೆರೆ ಕ್ಷೇತ್ರದಲ್ಲಿ ಒಂದು ಓಟ್ ವಿಭಜನೆ ಕೂಡ ಆಗಿತ್ತು. ಹಾಗಾಗಿ ಸ್ವಲ್ಪ ಕಾಂಗ್ರೆಸ್ನವ್ರಿಗೆ ಈಗ ಟೆನ್ಷನ್ ಕೂಡ ಶುರುವಾಗಿದೆ. ಅದರ ಜೊತೆಗೆ ಈವರೆಗೂ ಏನು ಮುಸ್ಲಿಂ ಸಮುದಾಯವನ್ನ ಒಂದು ಪ್ಲೇ ಕಾರ್ಡ್ ಆಗಿ ಬಳಕೆ ಮಾಡ್ಕೊಳ್ತಾ ಇದ್ರು, ಅದನ್ನ ನಿಲ್ಲಿಸಿ ಅಂತ ಏನಾದ್ರು ಸಂದೇಶ ಕೊಡೋ ಸಾಧ್ಯತೆಗಳಿದಾವ? ಎಸ್ ಎಕ್ಸಾಕ್ಟ್ಲಿ ಸಾಹಿತ್ಯ, ನೀವು ಎಕ್ಸಾಕ್ಟ್ಲಿ ಎಲ್ಲೋ ಒಂದು ಕಡೆ ಈ ಸಮುದಾಯವೂ ಕೂಡ ನಾವು ಬಳಸಿಕೊಳ್ಳಲ್ಪಡ್ತಾ ಇದ್ದೀವಿ, ಜೊತೆಗೆ ಬಳಸಿಕೊಳ್ಳಲ್ಪಡುತ್ತಿದ್ದೇವೆ ಅನ್ನೋ ಒಂದು ಮನವರಿಕೆ ಆಗಿದೆ ಈಗ. ಸೊ ಕಾಂಗ್ರೆಸ್ ಪ್ರತಿ ಬಾರಿ ಏನ್ ಮಾಡ್ತಾ ಇತ್ತು ಅಂತ ಕೇಳಿದ್ರೆ, ಕೊನೆ ಕ್ಷಣಗಳಲ್ಲಿ ಈ ಧಾರ್ಮಿಕತೆಯ ಸೂಕ್ಷ್ಮತೆಗಳನ್ನ ಈಗ ನೋಡಿ, ಏಕಾಏಕಿ ಹಿಜಾಬ್ನ ವಾಪಸ್ ಪಡೆಯುವಂತಹ ನಿರ್ಧಾರ. ಸೊ ಯಾಕೆ ಮಾಡ್ತಾರೆ ಅಂದ್ರೆ, ಎಲ್ಲೋ ಒಂದು ಕಡೆ ಈ ಸಮುದಾಯದ ಜೊತೆ ವಿಶ್ವಾಸವನ್ನ ನೋಡಿ, ಸಮುದಾಯವೂ ಬೇಕು, ಸಮುದಾಯದ ವಿಶ್ವಾಸವೂ ಬೇಕು, ಜೊತೆಗೆ ಈ ತರಹದ ರಾಜಕೀಯವೂ ಮಾಡಬೇಕು. ಈ ಎಲ್ಲದರ ನಡುವೆ ನಿಜಕ್ಕೂ ಎಲ್ಲೋ ಒಂದು ಕಡೆ ಈ ಸಮುದಾಯ ಬೇಸತ್ತು ಈಗ ಆಕ್ರೋಶವನ್ನ ತೋರಿಸುವಂತಹ ಸಮಯ ಬಂದಿರಬಹುದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸಾಹಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಾಂಗ್ರೆಸ್ಗೆ ಈಗ ನೇರಾನೇರು ಸವಾಲನ್ನು ಹಾಕಿದೆ ಮುಸ್ಲಿಂ ಒಕ್ಕೂಟ. ಅದರಲ್ಲೂ ಬಹಳವಾಗಿ ಎಚ್ಚರಿಕೆ ಕೊಟ್ಟಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದ್ರು ಕೂಡ ಅಲ್ಲಿ ತುಂಬ ಹೆಚ್ಚಿನ ಮತಗಳು ಬರಬೇಕಾಗಿತ್ತು ಕಾಂಗ್ರೆಸ್ಗೆ. ಆದರೆ ಅಲ್ಲಿ ಓಟ್ ಡಿವೈಡ್ ಆಯಿತು. ಅಲ್ಲೇ ಕಾಂಗ್ರೆಸ್ ಒಂದು ರೀತಿಯ ಪಾಠವನ್ನು ಕಲಿತಿದೆ ಅಂತ ಹೇಳಬಹುದು. ಯಾಕೆಂತಂದ್ರೆ ಈಗ ಮುಸ್ಲಿಂ ಒಂದು ಸಮುದಾಯ ಏನಿದೆ, ಸಾಂಪ್ರದಾಯಿಕವಾಗಿ ಮುಸ್ಲಿಂ ಓಟ್ಗಳು ಕಾಂಗ್ರೆಸ್ ಪಾಳ್ಯಕ್ಕೆ ಸೇರ್ತಾ ಇತ್ತು. ಆದರೆ ಈಗ ಮುಸ್ಲಿಂ ಸಮುದಾಯದವರು ಮುನಿಸ್ಕೊಂಡಿದ್ದಾರೆ. ಒಂದು ಮುನಿಸನ್ನು ಕೂಡ ಶಮನ ಮಾಡೋ ಅವಶ್ಯಕತೆ ಇದೆ. ಆದರೆ ಈಗ ಆಲ್ರೆಡಿ ಮುಸ್ಲಿಂ ಸಮುದಾಯಗಳು ಅಂದ್ರೆ 45ಕ್ಕೂ ಹೆಚ್ಚು ಮುಸ್ಲಿಂ ಸಂಘಟನೆಗಳು ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಟೌನ್ ಹಾಲ್ ಬಳಿ ಈ ಒಂದು ಬೃಹತ್ ಸಮಾವೇಶ ನಡೆಯುತ್ತೆ. ಲಕ್ಷ ಜನ ಸೇರಿಸಿ ಕಾಂಗ್ರೆಸ್ಗೆ ಬಿಸಿ ಮುಟ್ಟಿಸಲು ತಂತ್ರ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಇಲ್ಲಿ ಏನು ಸಂಘಟನೆಗಳು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ವ್ಯಾಲಂಟಿಯರ್ ಆಗಿ ಬಂದು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇರೋದು. ಯಾರನ್ನೂ ಕೂಡ ಈ ಒಂದು ಸಮಾವೇಶಕ್ಕೆ ನೀವು ಬರಲೇಬೇಕು ಅಂತ ಯಾರಿಗೂ ಕೂಡ ಆಹ್ವಾನವನ್ನ ನೀಡಿಲ್ಲ. ಆದರೆ ಎಲ್ಲರೂ ಕೂಡ ವ್ಯಾಲಂಟಿಯರ್ ಆಗಿ ತಮ್ಮ ಅಸ್ತಿತ್ವವನ್ನು ತೋರಿಸಲಿಕ್ಕೆ, ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡಲಿಕ್ಕೆ ವ್ಯಾಲಂಟಿಯರ್ ಆಗಿ ಲಕ್ಷ ಜನ ಸದ್ಯಕ್ಕೆ ಈ ಒಂದು ಸಮಾವೇಶಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನು ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರ ಈ ಒಂದು ಪ್ರಣಾಳಿಕೆಯನ್ನ ನೀಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಭರವಸೆಗಳನ್ನ ಕೊಟ್ಟಿತ್ತು. ಆ ಒಂದು ಭರವಸೆಯನ್ನ ಯಾವ ರೀತಿ ಈಡೇರಿಸಿದೆ, ಹೇಳಿದ್ದೇನು, ಮಾಡಿದ್ದೇನು, ಜೊತೆಗೆ ಮುಂದೇನು ಮಾಡಬೇಕು ಅಂತ ನಿರ್ಧಾರವನ್ನ ಮಾಡ್ಕೊಂಡಿದೆ, ಅದೆಲ್ಲ ವಿಚಾರಕ್ಕೂ ಸಂಬಂಧಪಟ್ಟಂತೆ ಈಗ 10 ಬೇಡಿಕೆಯನ್ನ ಮುಸ್ಲಿಂ ಸಂಘಟನೆಗಳು ಒಂದು ರಿಪೋರ್ಟ್ ಕಾರ್ಡ್ ಅನ್ನ ರೆಡಿ ಮಾಡಿಸ್ಕೊಂಡಿದೆ. ಈ ಒಂದು ರಿಪೋರ್ಟ್ ಕಾರ್ಡ್ ಅನ್ನು ಕೂಡ ಪ್ರದರ್ಶನ ಮಾಡ್ತಾರೆ. ಜೊತೆಗೆ ಬಹಳ ಮುಖ್ಯವಾಗಿ ಒಂದು ಪ್ರಣಾಳಿಕೆಯ ವಿಚಾರವಾಗಿ ನಾವು ಮಾತನಾಡ್ತಾ ಹೋದ್ರೆ ಶ್ರೀರಾಮ್ ಸೇನೆಯನ್ನ ನಿಷೇಧ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಹಾಗಾಗಿ ಅದರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಯಿತು ಅಂತ ಕೂಡ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ 3 ವರ್ಷ ಈ ಒಂದು ಹಿಜಾಬ್ಗೆ ನ್ಯಾಯ ಕೊಡಿಸಲಿಕ್ಕೆ ನಿಮಗೆ 3 ವರ್ಷ ಸಮಯಾವಕಾಶ ಬೇಕಾಯ್ತಾ, ಸರ್ಕಾರ ಅಧಿಕಾರಕ್ಕೆ ಬಂದಾಗ ಏನು ಮಾಡ್ತಾ ಇದ್ರೆ ಅಂತ ಕೂಡ ಮುಸ್ಲಿಂ ಸಂಘಟನೆಗಳು ಪ್ರಶ್ನೆ ಮಾಡುವ ಸಾಧ್ಯತೆಗಳಿದ್ದಾವೆ. ಇನ್ನು ಸಿಎಂ ಡಿಸಿಎಂಗೆ ಮುಸ್ಲಿಂ ಒಕ್ಕೂಟ ನೇರ ಸವಾಲ್ ಹಾಕಲಿಕ್ಕೆ, ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡಲಿಕ್ಕೆ ಈಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮುಸ್ಲಿಂ ಮುಖಂಡರಾದಂತಹ ರಿಯಾಜ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಈಗ ಈ ಒಂದು ಶಕ್ತಿ ಪ್ರದರ್ಶನಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ, ಅದರ ಜೊತೆಗೆ ಆ ಒಂದು ಬೇಡಿಕೆಗಳ ರಿಪೋರ್ಟ್ ನಲ್ಲಿ ಏನೆಲ್ಲ ಇದೆ ಸರ್, ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದೀರಾ? ಮೇಡಮ್, ಏನಂತ ಹೇಳಿದ್ರೆ, ಈಗ ಮುಸ್ಲಿಂ ಸಮಾವೇಶ ಅಂತ ಹೇಳಿ ನಡೀತಾ ಇದೆ. ಇದು ರಾಜಕೀಯೇತರ ಮುಸ್ಲಿಂ ಸಮುದಾಯದ ಸಂಘಟನೆಗಳು, ವ್ಯಕ್ತಿಗಳು ಒಗ್ಗೂಡಿ ಇದನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಇರುವಂತದ್ದು ಏನಂತ ಹೇಳಿದ್ರೆ, ಮುಸಲ್ಮಾನರಿಗೆ ಕಳೆದ 3 ವರ್ಷದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅಥವಾ DKಶಿ ಅವರು ಪಕ್ಷ ಏನು ಮುಸ್ಲಿಂ ಸಮುದಾಯಕ್ಕೆ ಭರವಸೆ ನೀಡಿತ್ತು ಅದನ್ನ ಈಡೇರಿಸಲಿಲ್ಲ. ಈಗ ಇದು ದೊಡ್ಡ ಮಟ್ಟಕ್ಕೆ ಇದಾದಾಗ ದಾವಣಗೆರೆ ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯ ಸ್ವಾಭಿಮಾನದ 19,000 ಮತವನ್ನ SDP ಪಕ್ಷಕ್ಕೆ ನೀಡಿದಾಗ ದೊಡ್ಡ ಏಟು ಅಲ್ಲಿ ಕಾಂಗ್ರೆಸ್ಗೆ ಬಿದ್ದಿದೆ. ಯಾವಾಗ 26,000 30,000ಕ್ಕಿಂತ ಹೆಚ್ಚು ಲೀಡ್ ಅಲ್ಲಿ ವಿನ್ ಆಗ್ತಾ ಇದ್ದಂತ ಕಾಂಗ್ರೆಸ್ ಅಲ್ಲಿ ಭಯದ ಭೀತಿಯಲ್ಲಿ ವಿನ್ ಆಗಿ ಒಂದು 3,000 ಲೀಡ್ ಅಲ್ಲಿ ವಿನ್ ಆಗುವಂತ ಪರಿಸ್ಥಿತಿ ಎದುರಾಯಿತು. ಆ ನಂತರ ಒಂದು ದೊಡ್ಡ ಚರ್ಚೆ ಮುಸ್ಲಿಂ ಸಮುದಾಯದ ನಡುವೆ ಪರ್ಯಾಯ ರಾಜಕೀಯದ ಕಡೆಗೆ ನಾವು ಹೋಗ್ಬೇಕು ಅಂತ ಒಂದು ಚರ್ಚೆ ಬಂದಾಗ ಮುಸ್ಲಿಂ ಸಮುದಾಯದ ಸಂಘಟನೆಗಳು ಸರ್ಕಾರವನ್ನು ನಾವು ಪ್ರಶ್ನೆ ಮಾಡೋಣ ಅಂತ ಹೇಳಿಕೊಂಡು ಈ ಒಂದು ಮುಸ್ಲಿಂ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಇದು
ಅವರ ಪ್ರಮುಖ ಬೇಡಿಕೆ ಇರುವಂತಹದ್ದು 2B ಮೀಸಲಾತಿಯನ್ನ ಯಾಕೆ ಕೊಡ್ಲಿಲ್ಲ? ನೀವು ಹಿಜಾಬ್ ಅನ್ನ ನೀಡ್ಲಿಕ್ಕೆ ಇಲ್ಲಿ ಜನಿವಾರಕ್ಕೆ ಸಮಸ್ಯೆ ಬರಬೇಕಾಗಿ ಬಂತ? ಮುಸ್ಲಿಂ ಕೋಗಿಲಲ್ಲಿ ನೀವು ಯಾಕೆ ಎನ್ ಎ ಆರಿಸ್ ಅವರು ಅಧ್ಯಕ್ಷ ಆಗಿರತಂತ BDA ಅಡಿಯಲ್ಲಿ ನೀವು ಯಾಕೆ ಕೋಗಿಲ್ನ ತನಿಸಂದ್ರದ ಮುಸಲ್ಮಾನರ 300 ಮನೆಗಳನ್ನ ರಾತ್ರಿಯಿಂದ ಬೆಳಿಗ್ಗೆ ನಡುವೆ ನಾಶ ಮಾಡಿದ್ದೀರಿ? ಅಂದ್ರೆ ಇದು ಪೊಳ್ಳು ಸರ್ಕಾರ, ಇದು ಮುಸ್ಲಿಮರನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಉಪಯೋಗಿಸಿದ ಸರ್ಕಾರ. ಈ ಸರ್ಕಾರ ವಂಚನೆ ಮಾಡ್ತಾ ಇದೆ. ಈ ಸರ್ಕಾರ ನಮ್ಮ ಕೂಗನ್ನ ಕೇಳ್ತಾ ಇಲ್ಲ. ಇವರು ಈಗಲೂ ಕೂಡ ನಮ್ಮ ಓಟು ಮಾತ್ರ ಬೇಕು, ನಮ್ಗೆ ಅಧಿಕಾರದ ಪಾಲು ಕೊಡ್ತಾ ಇಲ್ಲ. ಇದೆಲ್ಲವನ್ನ ಮುಂದಿಟ್ಟುಕೊಂಡು ಇವತ್ತು ಮುಸ್ಲಿಂ ಸಮಾವೇಶವನ್ನ ಹಮ್ಮಿಕೊಂಡಿದ್ದಾರೆ. ನಿಜಕ್ಕೂ ಕೂಡ ಮುಸ್ಲಿಂ ಸಮುದಾಯ ಈ ಧೈರ್ಯವನ್ನ ತೋರಿಸಿದ್ದಕ್ಕೆ ಅವರಿಗೆ ನಾವು ಅಭಿನಂದನೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಪರ್ಯಾಯ ಚಿಂತನೆಗಳು ರಾಜ್ಯದಲ್ಲಿ ಹೆಚ್ಚಾಗ್ಲಿಕ್ಕಿದೆ. ಕಾಂಗ್ರೆಸ್ ಇನ್ನಾದ್ರೂ ಆಲೋಚನೆ ಮಾಡಬೇಕು. ಬಿಜೆಪಿ IT ಶೆಲ್ಗೆ ಭಯಗೊಂಡು ಮುಸ್ಲಿಂ ಸಮುದಾಯಕ್ಕೆ ನೀಡಬೇಕಾದಂತ ಅವಕಾಶಗಳನ್ನ ನಿರಾಕರಣೆ ಮಾಡೋದ್ರಿಂದ 10,000 ಬಜೆಟ್ ಅನ್ನು ಒಮ್ಮೆಗೆ ಕೊಡ್ತೇವೆ ಅಂತ ಹೇಳಿದವರು ಚುನಾವಣೆ ನಂತರ ಮಾತನ್ನ ಬದಲಿಸಿದ್ರಿಂದ ಎಲ್ಲದರಿಂದ ಹೊರ ಬಂದು ಇನ್ನಾದ್ರೂ ಆಲೋಚಿಸಿದ್ರೆ ಮುಂದಿನ ಚುನಾವಣೆಯಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬಹುದು. ಇಲ್ಲದಿದ್ರೆ ಈ ಸಮುದಾಯ ಇವರನ್ನ ಅಧಿಕಾರದಿಂದ ಕೆಳಗಿಳಿಸ್ತದೆ. ಓಕೆ, ಥ್ಯಾಂಕ್ ಯು ರಿಯಾಜ್ ಅವರೇ, ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ಕೆ.